ಇತ್ತು. ಅದ್ರ ಸಂಬಂಧ ಪಾರ್ಸಲ್ ಮನೆಗೆ ಹೋಗಿ ಆಗ್ತದೆ. 1,000ರಿಂದ 1,500 ಕಿಲೋ ಮೀನು ಹೋಗ್ತಿರ್ಬೋದು ರೀ. ಅಷ್ಟು ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ ನೋಡ್ರಿ. ಜನ ಎಷ್ಟೆಲ್ಲ ಜನ ಸೇರಿದ್ ನೋಡ್ರಿ. ಒಬ್ಬೊಬ್ರು ಏನೂ ಇಲ್ಲ ಅಂದ್ರು 1.5 ತಾಸು 2 ತಾಸು ನಿಂತು ಊಟ ಮಾಡಿ ಹೊಂಟಾರ. ಪೀಸ್ ಮೀನ ಕೊಟ್ಟಾರ, 4 ರೊಟ್ಟಿ ಕೊಟ್ಟಾರ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಎಲ್ಲಿ ಬಂದೇವಪ್ಪ ಅಂದ್ರೆ ನಾವು ಇವಾಗ ಕೋಲಾರಕ್ಕೆ ಬಂದೇವ್ರಿ. ಕೋಲಾರಕ್ಕೆ ಎದಕ್ಕೆ ಬಂದೇವಪ್ಪ ಅಂದ್ರೆ ಮೀನು ಊಟ ಮಾಡಕ್ಕೆ ಬಂದೇವು ನೋಡ್ರಿ. ಇಲ್ಲಿ ಸ್ಪೆಷಲ್ ಐತ್ರಿ, ರಿಯಾಜ್ ಫಿಶ್ ಹೋಟೆಲ್ ಅಂತ. ಇಲ್ಲಿ ಆಲ್ಮೋಸ್ಟ್ ದಿನಕ್ಕೆ ಏನಿಲ್ಲಪ್ಪ ಅಂದ್ರೆ 1,000ರಿಂದ 1,500 ಕಿಲೋ ಮೀನು ಹೋಗ್ತಿರ್ಬೋದು ರೀ. ಅಷ್ಟು ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ ನೋಡ್ರಿ. ಜನ ಎಷ್ಟೆಲ್ಲ ಜನ ಸೇರೈತೆ ನೋಡ್ರಿ. ಇಲ್ಲಿ ನಾವು ಅದ್ರ ಸಂಬಂಧ ಊಟ ಮಾಡ್ಬೇಕಂತ ಬಂದೇವೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ನಾವು ಟೇಸ್ಟ್ ನೋಡೋನು ಹೆಂಗಿರುತ್ತೆ ನೋಡೋದು. ಪಾರ್ಸಲ್ ಹೋಗಿ ಮನೆಗೆ ಬರ್ರಿ ಹೊರಗೆ ಹೋಗೋಣ. ಆ ಹೋಟೆಲ್ ಲೊಕೇಶನ್ ಎಲ್ಲೈತಪ್ಪ ಅಂತಂದ್ರಿ ಇಲ್ಲಿ ನೋಡ್ರಿ. ಈ ಕಡೆಯಿಂದ ಆಲ್ಮಟ್ಟಿಯಿಂದ ಬರೋ ರೂಟ್ ರೀ ಇದು. ಆಲ್ಮಟ್ಟಿಯಿಂದ ಬರೋ ರೂಟ್ ರೀ ಇದು. ವಿಜಯಪುರಿಂದ ಬರೋ ರೂಟ್ ರೀ ಇದು. ಈ ಕಡೆ ಬಂದ್ರೆ ಸೀದಾ ರೈಟ್ ಒಳಗೆ ಹೋಗ್ಬೇಕ್ರಿ. ಇಲ್ಲಿ ಒಳಗೆ ಹೋದ್ರೆ ಸಿಗುತ್ತೆ ನೋಡ್ರಿ, ರಿಯಾಜ್ ಹೋಟೆಲ್ ಅಂತ ಸಿಗುತ್ತೆ. ಆ ಹೋಟೆಲ್ ಒಳಗೆ ಸಖತ್ತಾಗಿ ಮಾಡಿರ್ತಾರೆ ರೀ. ಎದಕ್ಕೆ ಸಖತ್ತಾಗಿ ಮಾಡಿರ್ತಾರಪ್ಪ ಅಂತಂದ್ರೆ ನಾ ಇನ್ನೂ ಟೇಸ್ಟ್ ಮಾಡ್ಲಾರ ಹೇಳಾಕತ್ತೀನಪ್ಪ ಅಂತಂದ್ರೆ ಇನ್ನೂ ಈಗ ಅಲ್ಲಿ ಹೋಗಿ ಕ್ರೌಡ್ ನೋಡಿದೆ ನಾನು. ಯಾಕಿಲ್ಲ, ಒಬ್ಬೊಬ್ರು ಏನೂ ಇಲ್ಲ ಅಂದ್ರು 1.5 ತಾಸು 2 ತಾಸು ನಿಂತು ಊಟ ಮಾಡಿ ಹೊಂಟಾರ. ಅದ್ರ ಸಂಬಂಧ ಈಗ ನಾನು ಟೇಸ್ಟ್ ಮಾಡಬೇಕು. ನೆಕ್ಸ್ಟ್ ಈಗ ಅಲ್ಲಿ ಹೋಗ್ತೀನಿ, ನಾನು ಪಾರ್ಸಲ್ ತೊಗೋತೀನಿ, ನಾನು ಮಾಡ್ತೀನಿ, ನೋಡೋಣ ಅಂತ ಹೆಂಗಿರುತ್ತಂತ. ಒಂದು ಪ್ಲೇಟಿಗೆ ಮೀನು ಊಟಕ್ಕೆ 180 ರೂಪಾಯಿ ಅಂತ ನೋಡ್ರಿ. ಪಾರ್ಸಲ್ ತೊಗೊಂಡ್ರೆ 150 ರೂಪಾಯಿ ತೋತಾರಂತ. ಬರ್ರಿ ಈಗ ನೋಡೋಣ. ಅಲ್ಲಿ ಕ್ರೌಡ್ ಮಾತ್ರ ಸಿಕ್ಕಾಪಟ್ಟಿ ಅದ. ಅದ್ರ ಸಂಬಂಧ ಈಗ ಹೊಂಟೀನ್ರಿ. ನಾನು ನಿಂದಿರ್ಬೇಕು, ಒಂದು ತಾಸು ನಿಂದಿರ್ಸ್ತಾರ ಅವ್ರು ನನಗೂ. ಹೋಗ್ರಿ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ನೋಡ್ರಿ. ಎಲ್ಲ ಸಂಡೇ ಬಂದ್ರೆ ಸಿಕ್ಕಾಪಟ್ಟಿ ಗದ್ಲಿ ಇರುತ್ತೆ ರೀ. ಸೋಮವಾರ ಸ್ವಲ್ಪ ಕಮ್ಮಿ ಇರುತ್ತಂತ ನೋಡ್ರಿ ಫ್ರೆಂಡ್ಸ್, ಎಷ್ಟು ಗದ್ಲ ಅದ. ಅದಕ್ಕೋಸ್ಕರನೇ ನಾನು ಸೀಟ್ ಖಾಲಿ ಅಲ್ಲಿ ಅಂತ ಕಾಯಕತ್ತೀನಿ ನೋಡ್ರಿ. ಬರ್ರಿ ಊಟ ಮಾಡೋ ಮುಂದೆ ಸಿಗ್ತೀನಿ, ನೋಡೋಣ ಹೆಂಗಿರುತ್ತಂತ ನೋಡ್ರಿ ಫ್ರೆಂಡ್ಸ್. ಅಂತೂ ನಮ್ಮ ಊಟ ಬಂತು ಈಗ. ಇಲ್ಲಿ ನೋಡ್ರಿ 4 ಪೀಸ್ ಮೀನ ಕೊಟ್ಟಾರ, 4 ರೊಟ್ಟಿ ಕೊಟ್ಟಾರ, 1 ಪ್ಲೇಟ್ ರೈಸ್ ಕೊಡ್ತಾರ. ಬರ್ರಿ ಊಟ ಮಾಡೋ ಹೆಂಗಿರುತ್ತೆ ನೋಡ್ರಿ ಫ್ರೆಂಡ್ಸ್. ಊಟ ಅಂತ ಸಖತ್ತಾಯ್ತು, ಮಸ್ತ್ ಇತ್ತು. ಅದ್ರ ಸಂಬಂಧ ಪಾರ್ಸಲ್ ಮನೆಗೆ ಹೋಗಿ ಆಗ್ತದೆ ನೋಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ್ರಿ. ಬಾಯ್ ಬಾಯ್.